ಮತ್ತೆ ಚಾಲೆಂಜ್ ಮಾಡಿದ್ರು ಥ್ರೋ ಇಂದ ಅಲ್ಲಿ ಒಂದ್ಸರಿ ಆ ಟರ್ಫ್ ಮೇಲೆ ಬಿತ್ತು ಅಂತಂದ್ರೆ ಕಷ್ಟನೇ. ಸ್ಪಾಟ್ ರಿಪೇರ್ ಬಂದಾಯ್ತು ಡಿಸಿಷನ್. 234 6 ಆರ್ ಜಫ್ರಾ ಆರ್ಚರ್. ಅದಕ್ಕೆ ಹೇಳೋದು ಕೇಳುವಂತ ಅವ್ರಿಗೆ ಗೊತ್ತಿವ್ರು ಏನ್ ಮಾಡ್ತಾರೆ ಅಂತ. ಫುಲ್ ಟಾಸ್, ಲೋ ಫುಲ್ ಟಾಸ್ ಕಂಫರ್ಟಬಲ್ ಆಗಿ ಹಿಡಿತಾರೆ ಅಭಿಷೇಕ್ ಶರ್ಮಾ. ಅವೇರ್ನೆಸ್ ಅಟ್ ಇಸ್ ಬೆಸ್ಟ್ ನೋಡ್ತಾ ಇದ್ದಾರೆ ನಾವು. ಔಟ್ ಅಂತ ಬಂದೇ ಬರುತ್ತೆ, ಯಾಕಂದ್ರೆ ಸಖತ್ ಕಂಫರ್ಟಬಲ್ ಆಗಿ ಆ ಕ್ಯಾಚ್ ನ ಕಂಪ್ಲೀಟ್ ಮಾಡಿರೋದು ಅಭಿಷೇಕ್ ಶರ್ಮಾ. 238ಕ್ಕೆ 7. ಎರಡು ಓವರ್ ಮಾಡಿದ್ರು ಅಷ್ಟೇ. ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ರು. Really short off his ground when the wickets fell out. Ready with my decision for the victory. ಔಟ್ ಅಂತ ಬರಲೇಬೇಕು, ಯಾಕಂದ್ರೆ ಅಲ್ಲಿ 90 ಬಾಲ್ಸ್ ಯಾವುದೇ ಪೊಸಿಷನ್ ಇಲ್ಲ. ಇನ್ನೂ 7 ರನ್ ನೋಡೋದಕ್ಕೆ 240ಕ್ಕೆ 8. ಇಶಾಂತ್ ಮಿಶ್ರಾ ಬರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಮತ್ತೆ ಸ್ಕೋರ್ ಒಂದು ಟಕ್ ಬಾಲ್. ಬೈಸಿಂದ 7 ರನ್ ಆಡ್ ಆಗುತ್ತಷ್ಟೇ. ಒಳ್ಳೆ ಓವರ್. ಲಾಸ್ಟ್ 2 ಓವರ್ ಮಾತ್ರ ಅದ್ಭುತ ಆಗಿತ್ತು. ಅಂದ್ರೂ 243ಕ್ಕೆ ಏನ್ ಮಾಡ್ತಾರೆ ರಾಜಸ್ಥಾನ್ ರಾಯಲ್ಸ್. 244 ಟಾರ್ಗೆಟ್. ಇದು ಆನ್ ಪಾರ್ ಅಂತ ಕೆಲವರು ನಂಬಿಕೆ ಇದೆ. 120 ಬಾಲ್ಗಳಲ್ಲಿ ಬ್ಯಾಟಿಂಗ್ ನ ಬೇರೆ ಡೈಮೆನ್ಷನ್ ಗೆ ತಗೊಂಡೋಗಿದ್ದಾರೆ, ಮ್ಯಾಟ್ರಿಕ್ಸ್ ತಗೊಂಡೋದಂಗೆ. ಅದು ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡನೆ ಎಷ್ಟು ಮುಂದೆ ಬಿದ್ದಿದೆ. ಅಭಿಷೇಕ್ ಶರ್ಮಾಗೆ 0-1. ಇಶಾಂತ್ ಕಿಶನ್ ಪಿಕ್ ಮಾಡಾಯ್ತು. ಯೋಚನೆ ಮಾಡ್ತಾ ಇಲ್ಲ ಇಶಾಂತ್ ಕಿಶನ್ಗೆ. ಫಸ್ಟ್ ಬೌಂಡ್ರಿ 6. ಪೇಜ್ 4. ಶಾರ್ಟ್ ಪಿಚ್ ಡೆಲಿವರಿ ಆಚೆ ಫ್ಲಾಟ್ ಆಗೋ ಲ್ಯಾಂಡ್ ಆಗಿ. ಮತ್ತೊಂದು, ಇನ್ನೊಂದು, ಮಗದೊಂದು. ಮೇಲಿದೆ, ಮೇಲೆ ಯಾರ ಬರ್ತಾರೆ ಕೆಳಗಡೆಗೆ. 6, ಇನ್ನೊಂದು 6. ಜಡೇಜಾಗೂ ಆಗಿಲ್ಲ. ಔಟ್ ಔಟ್. 11 ಬಾಲ್ 33, 51ಕ್ಕೆ 2. ಬೇರೆ ಚಾಯ್ಸೇ ಇಲ್ಲ ಸ್ಮರಣ್ಗೆ. ಇವಾಗ ರನ್ಸ್ ಬೇಕು ಅಂತ ಗೊತ್ತು. ಜಾನ್ ದ ಗ್ರೌಂಡ್ ಹೊಡೆದಾಯ್ತು ಇಲ್ಲಿಗೆ ಸ್ಮರಣ್ ಕಡೆಯಿಂದ. ಅದು ಕೈಗೆ ಹೋಗುತ್ತೆ. ಜೋಫ್ರಾ ಆರ್ಚರ್ ಕಂಪ್ಲೀಟ್ ಮಾಡಿದ್ದಾರೆ. 52ಕ್ಕೆ 3. ಕ್ಲಾಸನ್ ಈಗ ನಮ್ಮ ಕೈಯಲ್ಲಿ. ಮತ್ತೆ ಜಾಗ ಮಾಡ್ಕೊಂಡ್ರು ಈ ಸರಿ. ಮಿಡ್ ಆಫ್ ದ ಬ್ಯಾಟ್ ಕನೆಕ್ಟ್ ಮಾಡಿದ್ದಾರೆ. ಕ್ಲೀನ್ ಬಾಲ್ ಪ್ರಿಡಿಕ್ಟ್ ಮಾಡಿದ್ರು. ಇಲ್ಲೇ ಭಾರತ ಸೆಲೆಬ್ರೇಷನ್ ಮತ್ತೊಂದು ಸರಿ. 57ಕ್ಕೆ 4. ಸ್ಟ್ರೈಕ್ ಅಲ್ಲಿ ನಿತೀಶ್ ರೆಡ್ಡಿ ಇವಾಗ ಶಾಟ್ ಇರುತ್ತೆ. ಇವಾಗ ಒಳ್ಳೆ ಶಾಟ್ ಇದು ಕ್ಲಾಸನ್ ಇಂದ. ಕೊನೆ ಬಾಲ್ ಬೌಂಡ್ರಿ ಹೆಡ್ ಮಾಡ್ತಾರೆ. ಆ ಸ್ಲೋರ್ ಚೆನ್ನಾಗಿ ಪಿಕ್ ಮಾಡಿ ಸ್ಕ್ವೇರ್ ಲೆಗ್ ರೀಜನ್ ಅಲ್ಲಿ ಬೌಂಡ್ರಿ ತಗೊಂಡೋದು. ಎಲ್ಲ ಗೇಮ್ ಅಲ್ಲಿ ನೋಡಿದ್ದಾರೆ. ಅಪೀಲ್ ಇದೆ, ಇಲ್ಲಿ ಕ್ಲೋಸ್ ಇದೆ. ಒಂಜ ಮಾತ್ರ ಕಾನ್ಫಿಡೆಂಟ್ ಆಗಿದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ ನಾಯಕನ್ಗೆ ತಗೊಂಡಿದ್ದ ರಿವ್ಯೂ ಅಂತ. ಧ್ರುವ್ ಜುರೇಲ್ ಕಡೆಯಿಂದ ಕೂಡ ಬಂದಿದೆ. ಕೇಳಿದರೆ ಬಾಲ್ ಇವಾಗ ಇದು ಒಂದು ಸಿಮೆಂಟ್. DRS ಕೇಳಿರೋದು ರೈನ್ ಪ್ರಾಕ್. Pitching in line, impact in line, wickets hitting, original decision not out. Now reverse your original decision of not out to out. You are on 3. ಕನ್ನಡಿಗಿಂತ ಬಂದಿದೆ ಪೆಟ್ರು. ಸಾಕಾಗಿರುವಂತ ರಿವರ್ಸ್ 6. ವಾವ್, ಖಲೀಲ್ ಅರೋರ್. ಅಚ್ಚು ಹೋಗಬೇಡ. 4. ಅಡ್ಡ ಕೂತಿ ಯಪ್ಪ ಬುಲೆಟ್. ಕ್ಯಾಚ್ ಅಂತ ಹೇಳ್ತಾರೆ. ಅವಕಾಶ ತೇಜ ಪಂದ್ಯದಲ್ಲಿ ತಿರುಳು ತಂದಿರೋದು. ಇನ್ನಿಂಗ್ಸ್ ಮುಕ್ತಾಯ ಆಗಿದೆ. 137 ವಿರುದ್ಧ ಬೌಲಿಂಗ್ ಮಾಡ್ತಾರೆ. ಶಾರ್ಟ್ ಬಾಲ್ ಬಲವಾಗಿ ಪುಲ್ ಮಾಡಿರೋದು. ಅವಕಾಶ ಇದೆ. ಜೋಫ್ರಾ ಆರ್ಚರ್ ಇವತ್ತು ಮೆಜಿಷಿಯನ್. 139 for 7. ಶಿವಕುಮಾರ್ ಹೊರಗೆ ಗೊತ್ತಾಗಿತ್ತು ಯಂಗ್ಸ್ಟರ್ಗೆ ಹೊರಗಡೆ ಹೋಗುತ್ತೆ ಅಂತ. ಈ ಸರಿ ಕರೆಕ್ಟ್ ಆಗಿ ನಿಲ್ಸ್ಕೊಂಡಿದ್ದಾರೆ. 163ಕ್ಕೆ 8. ಮಲಿಂಗ ವಾಕ್ ಮಾಡಿದ್ದಾರೆ. ನಂಬರ್ 10 ಸಖತ್
ಎಷ್ಟು ಯೂಸ್ ಮಾಡಿರೋದು ಶಿವಮ್ ಕುಮಾರ್. ಯಪ್ಪ ಏನೇಟ್ ಗುರು ಶಿವಮ್ ಕುಮಾರ್ ಸಾಕಾಗಿದೆ ಕೂಡ. ಇನ್ನೇನು ಚಪಾತಿ ತಿನ್ನೋಣ ಅವಕಾಶ ತಿನ್ನೋದ್ರಿನ ಬಾಲ್ ಮೇಲೆ ಹೋಗಿದೆ. ನೀವು ಬೇಕಾದ್ರೆ ಮತ್ತೆ ಬಂದು ಚಪಾತಿ ತಿಂದಾನ ಏನು ತಿಂದು ಮತ್ತೆ ಬೇಕಂದ್ರೆ ಇಲ್ಲ ಮತ್ತೆ ಅಲ್ಲಿ ಕಸ ಹುಡ್ಕೊತಾನ ತಾಳ್ಕೊಳತ್ತೆ ಇರಲ್ಲ ಕುಡು ಅಂತ ಹೇಳಿ ನಾ ಬಂದು ಹೊರಗೆ ಹೋಗೇನು ಬರೋಣ ನಾನು ತಿಂದು ಮತ್ತೆ ಮಾಡ್ಯಾಳ ನಿನ್ನ ಜೊತೆ ಏನು ಹೇಳ್ದೆ ನೋಡು ನೀನು ವಿಡಿಯೋ ಮಾಡೋಕತ್ತೇನು ಕ್ರಿಕೆಟ್ದು ಈ ಒಂದು ಟೋಟಲ್ ನ ಡಿಫೆಂಡ್ ಮಾಡಿರೋದು. ನಿನ್ನೆ ನಾಳೆಗೆ ಇಂದು ನಮ್ಮದೇ ಅಂತ ಹೇಳ್ತಾ ಇರೋದು ಇಲ್ಲಿ RR ತಂಡ. ಇವತ್ತು ಬೆಂಕಿ ಹಾಗೂ ಬಿರುಗಾಳಿ ಪರ್ಫಾರ್ಮೆನ್ಸ್. ಬೆಂಕಿ ಬ್ಯಾಟಿಂಗ್ ಯುವಕ ದೋಸೆ ತಿನ್ನು ಬಿರುಗಾಳಿ ಹಂಗೆ ಬಂದಿದ್ದು ಅವರು. GT ಹಾಗೂ RR 29ನೇ ತಾರೀಕು ಮೇ ಇದೇ ಗ್ರೌಂಡ್ ಅಲ್ಲಿ ಮೀಟ್ ಮಾಡ್ತಾ ಇದ್ದಾರೆ. ಟಿವಿನೇ ನೋಡ್ತೀಯಲ್ಲ ಮತ್ತೆ ಮೊಬೈಲ್ ಈ ಪಂದ್ಯನ ಗೆಲ್ತಾರಲ್ಲ ಫೈನಲ್ಸ್ಗೆ ಮೇ 31 ಅಹಮದಾಬಾದಲ್ಲಿ. ಸನ್ರೈಸರ್ಸ್ ಹೈದರಾಬಾದ್ ಆಚೆ ಕಡೆ ಹೋಗ್ತಾರೆ ಟೂರ್ನಮೆಂಟ್ ಇಂದ. 47 ರನ್ಗಳ ಅಂತರ ವ್ಯತ್ಯಾಸ ಆಗದಿದ್ರು ವಿಕ್ಟರಿ ಬೇಕಾಗಿತ್ತು ಇಲ್ಲಿ ಮುಂದೆ ಹೋಗೋದಕ್ಕೋಸ್ಕರ. ರಾಯಲ್ಸ್ ಅವರು ಈ ಗೇಮ್ ನ ಫುಲ್ ಆಫ್ ಮಾಡಿದೆ. 240 ಮುಖ್ಯ ಕಾರಣ ಸೂರ್ಯವಂಶಿ ಜೂನಿಯಲ್ಲಿ ಆಡಿದಂತ ಇನ್ನಿಂಗ್ಸ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಗೇಮ್ ಆಗಿದೆ. ಸಿಂಗಲ್ ಹ್ಯಾಂಡ್ ಅಲ್ಲಿ ಈ ಮ್ಯಾಚ್ ಗೆಲ್ಸಿರೋದು ಅಂತಂದ್ರೆ ಸೂರ್ಯವಂಶಿ ಈ ಕಡೆ ಬ್ಯಾಟಿಂಗ್ ಆದ್ರೆ ಆ ಕಡೆ ಬೌಲಿಂಗ್ ಆರ್ಚರ್ ನಿಂತಿದ್ದಾರೆ.